ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದ ಆರ್ಟಿಒ ಅಧಿಕಾರಿ ಎಆರ್ ರಘುನಂದನ್ ಅವರ ಹುಟ್ಟುಹಬ್ಬವನ್ನ ರಘುನಂದನ್ ಅಕ್ಕೂರು ರಾಜಗುರು ಅಭಿಮಾನಿಗಳ ಬಳಗದವರು ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕೇಕ್ ಅನ್ನು ಕತ್ತರಿಸಿ ಶುಭಾಶಯವನ್ನ ಕೋರಿದ್ದಾರೆ ಅಭಿಮಾನಿಗಳು. ಇನ್ನು ರಘುನಂದನ್ ಅವರಿಗೆ ಬೃಹತ್ ಹಾರವನ್ನ ಹಾಕಿ ಪಟಾಕಿ ಸಿಡಿಸಿ ಸಿಹಿ ವಿತರಣೆಯನ್ನ ಕೂಡ ಮಾಡಿದ್ರು. ದೇವಾಲಯದ ಬಳಿ ನೂರಾರು ಅಭಿಮಾನಿಗಳು ಶಾಲು ಹಾರ ಪೇಟ ಹಾಕಿ ಸನ್ಮಾನಿಸಿದ್ದಾರೆ. ಇನ್ನು ಕೆಂಗಲ್ ಬಳಿ ಇರುವ ಗುರು ಪರಿಮಳ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಸಲಾಗುತ್ತಿರುವ ವಿಶ್ರಾಂತಿ ಧಾಮ ವೃದ್ಧಾಶ್ರಮಕ್ಕೆ ತೆರಳಿ ವೃದ್ಧರೊಂದಿಗೆ ರಘುನಂದನ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. ಆಶ್ರಮದಲ್ಲಿ ಕೇಕ್ ಕತ್ತರಿಸಿ ಸನ್ಮಾನ ಸ್ವೀಕರಿಸಿದ ಅವರು ಆಶ್ರಮಕ್ಕೆ ಅಗತ್ಯವಿರುವ ಸಹಕಾರ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ವೃದ್ಧರು ರಘುನಂದನ್ ಅವರಿಗೆ ಶುಭಾಶಯವನ್ನ ಕೋರಿದ್ರು. ಇನ್ನು ಹುಟ್ಟೂರು ಅಕ್ಕೂರು ಗ್ರಾಮದಲ್ಲಿ ರಘುನಂದನ್ ಅವರ ಹುಟ್ಟುಹಬ್ಬವನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಪಟಾಕಿ ಸಿಡಿಸಿ ಬೃಹತ್ ಹೂವಿನ ಹಾರ ಹಾಕಿ ಗ್ರಾಮಕ್ಕೆ ಬರಮಾಡಿಕೊಂಡ ಗ್ರಾಮಸ್ಥರು ಭೈರವೇಶ್ವರ ದೇವಾಲಯಕ್ಕೆ ಕರೆದೊಯ್ದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ನಂತರ ರಘುನಂದನ್ ನಿವಾಸದ ಬಳಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಭಾಗವಹಿಸಿ ಅಭಿನಂದನೆಗಳ ಮಹಾಪೂರವನ್ನ ಹರಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಜಯಗಳಿಸಿದ ತಂಡಗಳಿಗೆ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ವಿತರಿಸಲಾಯಿತು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ರಘುನಂದನ್ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು. ವಿಶ್ರಾಂತಿ ಧಾಮ ವೃದ್ಧಾಶ್ರಮಕ್ಕೆ ರಘುವಣ್ಣವ್ರು ಬಂದು ರಘುನಂದನ್ ಅಣ್ಣವರು ಬಂದು ಇಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಬರ್ತಡೇ ಆಚರಿಸ್ಕೊಂಡಿದ್ದು ನಮಗೆ ತುಂಬ ಖುಷಿಯಾಯಿತು. ಅವ್ರ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಈ ದಿನ ನಮ್ಮ ರಘುನಂದನ್ ರಾಜ್ಗುರು ಅವರ ಅಕ್ಕೂರು ಅಭಿಮಾನಿಗಳ ಬಳಗದ ವತಿಯಿಂದ ರಘುನಂದನ್ ಅವರ 42ನೇ ಹುಟ್ಟುಹಬ್ಬವನ್ನು ಒಂದು ಚಿಕ್ಕ ಅನಾಥಾಶ್ರಮದಲ್ಲಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ.